ಗುರುಜಿ, ನಮ್ಮ ಕಾರ್ಯಕ್ರಮದ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗ ಏನ್ ತಿಳಿಸ್ಕೊಡ್ತಿದ್ದೀರಾ? ಇವತ್ತಂತೂ ಗುರುವಾರ ಆಗಿರೋದ್ರಿಂದ ಗುರುಗಳ ಬಗ್ಗೆನೇ ಸಾಕಷ್ಟು ಮಾಹಿತಿಯನ್ನ ನೀಡ್ತಿದ್ದೀರಾ. ಇವತ್ತೇನ್ ಹೇಳ್ತಿದ್ದೀರಾ? ಇವತ್ತು ನಿಮ್ಗೆಲ್ಲರಿಗೂ ಈ ಒಂದು ಸಂಸ್ಕಾರದಲ್ಲಿ ಆಗತಕ್ಕಂಥ ಹೋಗ್ತಕ್ಕಂಥ ಗಣೇಶಗಳಲ್ಲಿ ಅಂತ ಒಂದು ಮಾತ್ರ ಅಂತಲ್ಲ, ಪ್ರತಿದಿನ ಆ ಗುರುಗಳ ದರ್ಶನವನ್ನ ಇಟ್ಕೋಬೇಕು, ಗುರು ಸಂಸ್ಕಾರವನ್ನ ಇಟ್ಕೋಬೇಕು, ಗುರುಗಳ ವಂದನೆಯನ್ನ ಮಾಡ್ತಾ ಇರಬೇಕು, ಗುರು ಪರಂಪರೆಯನ್ನ ಫಾಲೋ ಮಾಡಬೇಕು. ಅಂದ್ರೆ ಆ ಗುರು ಪರಂಪರೆ ಅನ್ನೋದು ದತ್ತಾತ್ರೇಯ ಆಗಲಿ, ಶಿರಡಿ ಸಾಯಿಬಾಬಾ ಆಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಚಿನ್ಮಯಾನಂದನಾಗಲಿ, ಹೀಗೆ ಎಲ್ಲಾ ರೀತಿಯಾದ ಮಹಾತ್ಮರನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಗುರು ವಂದನೆ ಯಾವತ್ತಿರಬೇಕು. ಆದರೆ ಇಡೀ ಜಗತ್ತಲ್ಲಿ ಎಲ್ಲಾ ಗುರುಗಳ ಒಂದು ಏಕೈಕ ಸ್ವರೂಪವಾಗಿ ಒಂದು ವೇದಿಕೆ ಇದ್ದಿದ್ದೇ ಸಾಧ್ಯವಿಲ್ಲ. ಆದರೆ ಆ ವೇದಿಕೆ ಸಾಧ್ಯವಿಲ್ಲದೆ ಇದ್ರೆ ಗುರು ದರ್ಶನ ಮಹಾದೋಷ ಪರಿಹಾರ ಅಂತ ಕರಿತೀವಿ. ಅಂದ್ರೆ ಒಂದು ಸಲಿ ಗುರು ದರ್ಶನ ಮಾಡಿದ್ರೆ ಮಹಾದೋಷ ಪರಿಹಾರ. ಅಂದ್ರೆ ಎಂಥ ಮಹಾದೋಷ ಅಂತೀರಾ? ಸಾಕ್ಷಾತ್ ಬ್ರಹ್ಮಹತ್ಯೆ ದೋಷ ಕೂಡ ಹೋಗುತ್ತೆ ಗುರುಗಳ ನಮಸ್ಕಾರ ಮಾಡಿದ್ರೆ, ಗುರು ವಂದನೆ ಮಾಡಿದ್ರೆ, ಗುರು ಅನುಗ್ರಹ ಇದ್ದರೆ ಅಂತ. ಆ ಗುರು ವಂದನೆ, ಗುರು ಅನುಗ್ರಹ ಯಾವಾಗ ಬರುತ್ತೆ? ನಿಮಗೆ ಗುರು ಬಲ ಬಂದಾಗ. ಆ ಗುರು ಬಲ ಬರೆಸ್ಕೊಳ್ಳಕ್ಕೆ ನೀವು ಸಾಧನೆ ಮಾಡಬೇಕು, ಸಾಧಕರಾಗಬೇಕು, ದೋಷಗಳನ್ನ ಕಳ್ಕೋಬೇಕು. ಅದಕ್ಕೆ ಪ್ರತಿಯೊಬ್ಬನ ಜೀವನದಲ್ಲಿ ಯಾವುದೇ ಆಗು ಹೋಗು ಘಟನೆಗಳು ಏನೇ ಇರಲಿ, ನೀವುಗಳು ಆ ಕಾರಲ್ಲಿ ಹೋಗ್ತಾ ಇರ್ತೀರ. ಕಾರ್ ಅಂದ್ರೆ ಡಿವೈನಿಟಿ. ಡಿವೈನಿಟಿ ಅನ್ನೋದು ಜೀವನದಲ್ಲಿ ತಿಳ್ಕೊಳ್ಳಿ, ಒಂದು ಒಳ್ಳೆ ಕಾರು, ಅದು ಬೆನ್ಸ್ ಕಾರ್ ಆಗಿರ್ಬೋದು ಅಥವಾ ಯಾವುದೋ ದೊಡ್ಡ ಕಾರ್ ಆಗಿರ್ಬೋದು. ನೀವೆಲ್ಲ ಹೇಳ್ತೀರಾ ಬಾಯಿ ಮಾತಿಗೆ, ರಾಯಲ್ಸ್ ರಾಯ್ ಕಾರಪ್ಪ, ಇದು ಬೆನ್ಸ್ ಕಾರಪ್ಪ, ಓಹೋ ಇದು ವಿಶೇಷವಾಗಿರ್ತಕ್ಕಂಥ BMW ಕಾರಪ್ಪ ಅಂತೀರ. ಹೆಸರುಗಳ ಕಂಪನಿಗಳು ದೊಡ್ಡದಾಗಿ ಹೇಳ್ಕೊಂತೀರ. ದುಡ್ಡು ಎಷ್ಟೇ ಕೋಟಿ ಕೊಟ್ಕೊಂಡ್ರು 50 ರೂಪಾಯಿ 60 ರೂಪಾಯಿ ಇದ್ರೇದಾನೆ ಆ ಪೆಟ್ರೋಲ್ ಗಾಡಿ ಓಡಕ್ಕೆ. ಅದಕ್ಕೋಸ್ಕರ ಜೀವನದಲ್ಲಿ ಎಂಥ ಕೋಟ್ಯಾಂತರ ರೂಪಾಯಿ ತಗೊಂಡ್ರು ಸಾಧನೆ ಅಂತಕ್ಕಂಥ ಒಂದು ಸಾಧಕ ಮಧ್ಯದಲ್ಲಿರ್ತಕ್ಕಂಥ ಗಾಡಿ. ಅದಕ್ಕೆ ಚಕ್ರ, ಕಾಲಚಕ್ರದಲ್ಲಿ ಏನು ಹೇಳ್ತೀವಿ, ಜೀವನ ಚಕ್ರ ಅನ್ನೋದು ಒಂದು ರಥ ಇದ್ದ ಹಾಗೆ. ಆ ರಥ ಹೋಗ್ತಾ ಇದ್ದಾರೆ, ಒಂದು ಚಕ್ರ ಕುಸ್ತು ಬಿದ್ದೋದ್ರೆ ಇಡೀ ಜೀವನದ ರಥ ನಿಂತೇ ಹೋಗುತ್ತೆ. ಏನೋ ಕಾರ್ ಟೈರ್ ಇವತ್ತು ಚೇಂಜ್ ಮಾಡ್ಬಿಡ್ಬೋದು, ಬಿಟ್ಬಿಡ್ಬೋದು ಅನ್ನೋ ಪ್ರಶ್ನೆ ಬೇರೆ. ರಥನೂ ಹಾಗೇನೆ. ಜೀವನದಲ್ಲಿ ಗಂಡ ಹೆಂಡತಿ ಮಕ್ಕಳು, ಹೆಂಡತಿ ಅನ್ನೋದು ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ರೆ ಆ ಗಂಡ ಮಕ್ಕಳು ಏನ್ ಮಾಡ್ತೀರಾ? ಏನು ಮಾಡಕ್ ಸಾಧ್ಯವಿಲ್ಲ. ಹೆಂಡತಿ ನೋಡು, ಬೇಡ ಹೋಗಿ, ನಿನ್ ಬೇಕಾದ್ರೆ ನಿನ್ನ ರಥ ಎತ್ಕೊಂಡು ಹೋಗು ಅಂದ್ರೆ ಎಲ್ಲಿ ಎತ್ಕೊಂಡು ಹೋಗುತ್ತೆ? 3ನೇ ಚಕ್ರ ಇರುತ್ತೆ ಹೊರತು ಆ 4ನೇ ಚಕ್ರ ಭಾಗ ಖಾಲಿ ಬಿದ್ದಿರುತ್ತೆ. ರಥ ಏನಾದ್ರೂ ಮುಂದಕ್ಕೆ ಹೋಗುತ್ತಾ? ಖಂಡಿತ ಇಲ್ಲ. ಆದರೆ ಕೆಲವೊಂದು ಸಾಧಕರು ಏನು ಮಾಡಿರ್ತಾರೆ, ಅಯ್ಯೋ 2 ಚಕ್ರದಲ್ಲಿ ಹೋಗ್ತೀವಿ ಅನ್ನೋರು ಹಠವಾದಿಗಳಿರ್ತಾರೆ, ಹಠಯೋಗದವ್ರು ಇರ್ತಾರೆ. ಅಂಥವ್ರು 2 ಚಕ್ರಗಳು ಎಷ್ಟವರೆಗೂ ಗಂಡ ಹೆಂಡತಿ ಮಕ್ಕಳಿಲ್ದಿದ್ದವರು ನೀವು ಚೆನ್ನಾಗಿದ್ದೀವಿ, ಬನ್ನಿ ಹೇಗೋ ಜೀವನ ಸಾಗಿಸೋಣ, ಮಕ್ಕಳು ನಮ್ಮನ್ನು ಸಾಕ್ದಿದ್ರೆ ಏನಂತೆ ಅನ್ನೋವಾಗ 2 ಚಕ್ರಗಳು ಹೋಗುತ್ತೆ. ಆದರೆ ಆ ಒಂದು ಚಕ್ರನೂ ಹೊಟ್ಟೋದಾಗ ಒಂದೇ ಚಕ್ರದಲ್ಲಿ ಜೀವನ ಯಾವತ್ತು ಹೋಗುತ್ತೆ ಅಂದರೆ, ಮುಪ್ಪಿನ ವಯಸ್ಸಿನಲ್ಲಿ ಒಬ್ಬನೇ ಇದ್ದಾಗ, ಅವಳು ವೈದವ್ಯ ಜೀವನದಲ್ಲಿ ಗಂಡ ಇಲ್ದಿದ್ದಾಗ, ಅಥವಾ ಅವನಿಗೆ ವಿಶೇಷವಾಗಿ ವಿಡೋವರಾಗಿರ್ತಾನೆ, ಅಂದರೆ ಹೆಂಡತಿನೇ ಇಲ್ಲದೆ, ಆಧಾರ ಸ್ತಂಭನೇ ಇಲ್ಲದೆ ಇದ್ದಾಗ, ಒಂದು ಕೈಯಲ್ಲಿ ಕೋಲಿಟ್ಕೊಂಡಾಗ, ಅಂಥ ಒಂದು ಜೀವನ ಪ್ರತಿಯೊಬ್ಬನಿಗೂ ಘಟನೆ ಬಂದೇ ಬರುತ್ತೆ ಸಾಯೋದ್ರೊಳಗೆ. ಆದರೆ ಇದಕ್ಕೆಲ್ಲ ಸಾಕ್ಷಿ ರೂಪ ನಮ್ಮ ಜೀವನ. ಹೀಗೆ ಮಧ್ಯೆ ನಿಂತು ಹೋಗಬಾರ್ದು, ಒಂದೊಂದೇ ಚಕ್ರ ಆಗಬಾರ್ದು, ಸಾಯೋವರೆಗೂ 4 ಚಕ್ರವಾಗಿ ಹೋಗಬೇಕು ಅನ್ನೋಕ್ಕೆ ಯಾರು ಸಾಕ್ಷಿ? ಸಾಕ್ಷಾತ್ ಸೂರ್ಯನಾರಾಯಣ ಸ್ವಾಮಿ. ಅದಕ್ಕೋಸ್ಕರ ಆ ಸೂರ್ಯನಾರಾಯಣ ಅಂದರೆ ಎಳವೋ ಸೂರ್ಯ ಎದ್ದೇಳಿದಾಗ ಅವನು ಬಂದಾಗ 7 ಚಕ್ರಗಳ ಸಮೇತ ಬರ್ತಾನೆ. ಅದನ್ನೇ ನಾವು ಸಪ್ತಮಾರ್ಗ, ಸಪ್ತದ್ವೀಪ, ಈ ಭೂಮಿಯನ್ನ 7 ಖಂಡಗಳಾಗಿ ನೋಡ್ತಕ್ಕಂಥದ್ದು, 7 ನದಿಗಳಾಗಿ ನೋಡ್ತಕ್ಕಂಥದ್ದು, 7 ಸಮುದ್ರಗಳಾಗಿ ನೋಡ್ತಕ್ಕಂಥದ್ದು, 7 ವಿಶೇಷವಾಗಿರ್ತಕ್ಕಂಥ ಆ ಗ್ರಹ ದೋಷಗಳು ಇರ್ತಕ್ಕಂಥ 2 ಗ್ರಹಗಳು ರಾಹುಕೇತು. ಇಂಥ ಒಂದು ಮಾಯೆಯಲ್ಲಿ ಆ ರಾಹುಕೇತುಗಳ ಮುಖಾಂತರವಾಗಿ ಆಗ್ತಕ್ಕಂಥ ಎಲ್ಲ ಘಟನೆಗಳಿಗೆ ಸಾಕ್ಷಿ ರೂಪ ಕರ್ಮಣ್ಯೇವ ಅಧಿಕಾರಸ್ಯೇ ಮಹಾಫಲೇಶು ಕದಾಚರ ಅಂದಾಗ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡ್ಕೋಬೇಕು. ಇಂಥ ಒಂದು ಸದ್ಗುರು ಮಾರ್ಗದಲ್ಲಿ ಎಲ್ಲರೂ ಕೃಷ್ಣಂ ಒಂದೇ ಜಗದ್ಗುರು ಅಂದಾಗ ಇಡೀ ಜಗತ್ತಿಗೆ ದಕ್ಷಿಣಾಮೂರ್ತಿ ಒಬ್ಬನೇ ಮೊದಲನೇ ಗುರು. ಅದಾದ್ಮೇಲೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ವಿಶ್ವರೂಪವನ್ನು ತೋರಿಸಿರ್ತಕ್ಕಂಥ ಕೃಷ್ಣನೇ ಜಗದ್ಗುರು. ಅಂಥ ಒಂದು ಕೃಷ್ಣನ್ನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯರ್ಥಾನಂ ಮದಾರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಆ ಸಂಭವಾಮಿ ಯುಗೆ ಯುಗೆ ಅಂದ್ರೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಅಂತಾನೆ ಕೃಷ್ಣ ಪರಮಾತ್ಮನ ಜ್ಞಾಪಕ ಶಕ್ತಿ ಇನ್ನೇನು ಹತ್ತಿರದಲ್ಲಿ ಬರ್ತಾ ಇದೆ. ಆ ಜ್ಞಾಪಕ ಶಕ್ತಿ ಬರ್ತಾ ಇರೋದಕ್ಕೆ ಗಾಂಧಾರಿ ದೇವಾಲಯ ನಿರ್ಮಾಣ ಆಗ್ತಾ ಇದೆ. ಭೂಮಿಯಲ್ಲಿ ಸ್ಥಿರವಾಗಿರ್ತಕ್ಕಂಥ ವಾಸ್ತವಿಕವಾಗಿ ಜಗತ್ತು ನಡೆಯುತ್ತೆ, ಎಲ್ಲವೂ ಸತ್ಯವಾಗುತ್ತೆ. ಆ ಸತ್ಯವಾಗಿರ್ತಕ್ಕಂಥ ಘಟನೆಗೆ ನಾವು ಏನು ಮಾಡಬೇಕು? ತಾಳ್ಮೆ, ಕಾಯ್ತಾ ಇರ್ತಕ್ಕಂಥ ಕಾಯಕವೇ ಕೈಲಾಸ. ಭಗವಂತನ ಮಾರ್ಗದಲ್ಲಿ ನಡೆಯೋಣ, ಜೀವನವೆಲ್ಲ ಸುಖವಾಗಿರೋಣ. ಧರ್ಮ ಮಾರ್ಗದಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಧರ್ಮವನ್ನ ಎತ್ತಿಡಿಯೋಣ. ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ಜೀವನ ನಡೆಸ್ಕೊಂಡು ಹೋಗೋಣ, ಎಲ್ರಿಗೂ ದಾರಿಯನ್ನು ತೋರಿಸೋಣ ಅಂತ ಈ ಮುಖಾಂತರ ಹೇಳ್ತಾ ನೀವು ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.